ವಾಟ್ ಐ ಸಿ ಈಸ್ ತೀರಾ ದೆಹಲಿಯ ಸ್ಥಿತಿ ಬರಬಾರ್ದು ಬಿಜೆಪಿ ಅವರಿಗೆ ಅಂತ. ಅಲ್ಲ, ಏನು ಹೇಳಿಕ್ ಬರಲ್ಲ. ಡೌನ್ ದ ಲೈನ್ 20 ವರ್ಷಗಳ ಕಾಲ ಹಿಂಗೆ ಒಂದು ನಾಯಕತ್ವ ಇಲ್ಲ, ಸರಿಯಾದ ನಾಯಕತ್ವ ಇಲ್ಲ, ಹಿಂಗೆ ಹೊಡೆದಾಡ್ಕೊಳ್ತಾ ಇರ್ತಾರೆ ಅಂದ್ರೆ ಪ್ರಶ್ನೆ ಏನ್ ಬರೋದಿಲ್ಲ ಅಂತ. ಡೆಲ್ಲಿಯಲ್ಲಿ ಮೂರು ಮುಖ್ಯಮಂತ್ರಿ ನೋಡಿದ್ರು, ಒಂದೇ ಟರ್ಮ್ ಅಧಿಕಾರ ಬಂದಿದ್ದು. ಮದನ್ ಲಾಲ್ ಖುರಾನ, ಸಾಹಿಬ್ ಸಿಂಗ್ ವರ್ಮಾ, ಸುಷ್ಮಾ ಸ್ವರಾಜ್. ನಂತರ 99ರಲ್ಲಿ ಉಳ್ಳಾಗಡ್ಡಿ ಈರುಳ್ಳಿಯಿಂದ ಅಧಿಕಾರ ಹೋದದ್ದು 2025ರಲ್ಲೂ ಬರುತ್ತೆ ಅನ್ನುವ ಗ್ಯಾರಂಟಿ ಬಿಜೆಪಿಗಿಲ್ಲ. ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ಒಳಜಗಳ ಮುಂದುವರೆದ್ರೆ ನೋಡಿ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರೆ, ವಿಜೇಂದ್ರ ಅಧ್ಯಕ್ಷ ಆಗ್ಲಿಕ್ಕೆ ಬಿಡಲ್ಲ ಅಂತ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ. ಅದರ ಅರ್ಥ ಏನು? ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಮುಂದಿನ ದಿನಗಳಲ್ಲಿ ಹೊಡಿತಾವಂತ ಅದರ ಅರ್ಥನ? ಏನು ಬೇಕಾದ್ರೂ ಆಗ್ಬೋದು ಕರ್ನಾಟಕ. ಈಗಿನ ಸಿಚುವೇಶನ್ ಅಲ್ಲಿ ಐ ಫೀಲ್ ಲೈಕ್ ಥ್ರೆಟ್ ಇರೋದು ಬಿಜೆಪಿಗೆ ಹೆಚ್ಚು. ಬಿಜೆಪಿ ಸಂಘಟನೆಯ ಬಗ್ಗೆ, ನಾಯಕತ್ವದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಮುಂದಿನ ಎಲೆಕ್ಷನ್ ಬಿಟ್ಬಿಡಿ. ನನಗೆ ಈಗಿನ ಸಿಚುವೇಶನ್ ಅನ್ಸುತ್ತೆ, ಮುಂದಿನ ಎಲೆಕ್ಷನ್ ಬಿಜೆಪಿ ಮರ್ತು ಹೋಗ್ಬಿಡ್ಬೇಕು. ಈಗಿನ ಸಿಚುವೇಶನ್ನೇ ನೀವು ಮುಂದುವರಿಸ್ತೀರಾ ಅನ್ನೋದಾದರೆ. ಒಂದು ವೇಳೆ ಇಲ್ಲ ಎಲೆಕ್ಷನ್ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ 10 ವರ್ಷ ಡೌನ್ ದ ಲೈನ್ ನಿಮ್ಮ ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ. ನೀವು ಪಾಲಿಟಿಕ್ಸ್ನಲ್ಲಿ ನೋಡಿ, ಪಾಲಿಟಿಕ್ಸ್ ಇಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್ ಗೇಮ್. ನೀವೇನು ಕೂಡ ಆಗ್ಬೋದು. ಕರ್ನಾಟಕದಲ್ಲೇ ಬಿ ಜೆ ಪಿಯವರು ಹೇಳ್ತಾ ಇದ್ರು, ನಾವು 80, 90, 100 ಹತ್ರ ಇದ್ದೀವಿ ಅಂತ. 65ಕ್ಕೆ ಬಂದರು. ಒಬ್ಬ ರಾಜ್ಯಾಧ್ಯಕ್ಷನ ನೇಮಕಕ್ಕೆ 6 ತಿಂಗಳು ತೊಗೊಂಡ್ರು. ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ನೇಮಕಕ್ಕೆ ಟೈಮ್ ತೆಗೆದುಕೊಂಡ್ರು. ಒಂದು ವೇಳೆ ನನಗನ್ಸುತ್ತೆ ಬಿ ಜೆ ಪಿಯ ಹೈಕಮಾಂಡ್ ಏನಾದರೂ ಮಧ್ಯಪ್ರವೇಶ ಮಾಡದೆ ಇದೇ ರೀತಿ ನೀವು ಜಗಳ ಆಡ್ಕೊಂಡು ಹೋಗಿ ಅಂತ ಬಿಟ್ಟರೆ ಕರ್ನಾಟಕದ ಬಿ ಜೆ ಪಿಯ ಒಳಜಗಳವನ್ನು ಕಂಟೈನ್ ಮಾಡೋದು ಕಷ್ಟ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಸ್ಪ್ಲಿಟ್ನ ನಂತರ JDS ಯಾವ ರೀತಿ ಡೌನ್ಫಾಲ್ ಆಗ್ತಾ ಇದೆಯೋ, ಬಿ ಜೆ ಪಿ ಒಂದು ವೇಳೆ ಸ್ಪ್ಲಿಟ್ ಆದರೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ ನನಗಂತೂ ಅನಿಸುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯ ಡೆವಲಪ್ಮೆಂಟ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.